ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸತ್ಯಭಾಮ ಗುಟ್ಟು ರಟ್ಟಾಗ್ತದೆ. ಹಾಗಿದ್ರೆ ಇಲ್ಲಿ ವೈಶ್ವಕ ಬೀಸಿದ ಬಾಣಕ್ಕೆ ಇಲ್ಲಿ ಆಚಾರ್ಯರ ಆ ಒಂದು ಮರ್ಯಾದೆ ಬೀದಿ ಪಾಲಾಗೋಯ್ತಾ. ಆ ಒಂದು ಗತ್ತು ಮನೆಯವರ ಮುಂದೆ ಇರ್ತಕ್ಕಂಥ ಗೌರವ ಎಲ್ಲವೂ ಕೂಡ ನೆಲಸಮವಾಗಿ ಹೋಯ್ತಾ. ಯಾರದು ಸತ್ಯಭಾಮ? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ, ಚಾರು ಹಾಗೆ ಕಿಟ್ಟಿ ಎಲ್ಲರೂ ಕೂಡ ಸೇರಿಕೊಂಡು ವೈಶಾಖನ ಇನ್ನಿಲ್ಲದಂತೆ ಆಕೆಯನ್ನ ಹೇಗೆ ಬಡ್ದು ನೆಲ ಕಚ್ಚಿಸ್ಬೇಕು ಹಾಗೆ ಬಡ್ದು ನೆಲ ಕಚ್ಚಿಸ್ತಾರೆ. ಬಿಕಾಸ್ ಆಕೆ ಮಾಡಿದಂಥ ಕರ್ಮಕಾಂಡಗಳು ಅಷ್ಟಾಗಿದೆ. ಮನೆಯವರು ಎಲ್ಲರೂ ಕೂಡ ಆಕೆಯನ್ನು ಹೊರದಬ್ತಾರೆ, ಆದರೆ ಆಕೆ ಮಾತ್ರ ಹೋಗೋದಕ್ಕೆ ರೆಡಿ ಆಗಿಲ್ಲ. ಅದರ ನಡುವೆ ಗಂಡನ ಪ್ರವೇಶ ಆಗತ್ತೆ. ಕೋದಂಡವರು ತನ್ನ ಜೊತೆ ನಿಂತ್ಕೋತಾರೆ ಅನ್ನೋ ವಿಶ್ವಾಸ ಇರುತ್ತೆ ವೈಶ್ವಾಕಾಗೆ. ಆದರೆ ಗಂಡ ಕೂಡ ತಿರುಗಿ ಬೀಳ್ತಾರೆ. ಬಿಕಾಸ್ ಕೋದಂಡವ್ರಿಗೆ ವೈಶ್ವಕ ಎಲ್ಲ ಸತ್ಯ ಗೊತ್ತಾಗಿದೆ. ಬಿಕಾಸ್ ಅವ್ರಿಗೆ ಅನುಮಾನ ಬಂದಿತ್ತು. ಹಾಗಾಗಿ ವೈಶ್ವಕ ಮೂಲನ ಹುಡ್ಕೊಂಡು ಹೋದಂಥ ಕೋದಂಡಾಗೆ ಆಕೆ ಯಾರು ಅನ್ನೋ ಸತ್ಯ ಗೊತ್ತಾಗಿದೆ. ಹಾಗಾಗಿ ಈಕೆಯನ್ನು ನಾನು ಮದುವೆ ಆಗಿ ತಪ್ಪು ಮಾಡಿದೆ, ಈಕೆ ನನ್ನನ್ನು ಯೂಸ್ ಮಾಡಿಕೊಂಡು ನನ್ನ ಮನೇನ ಸರ್ವನಾಶ ಮಾಡಿದ್ಲು, ನನ್ನ ತಮ್ಮಂದಿರನ್ನು ಕೊಲ್ಲೋಕೆ ನೋಡಿದಂಥ ಪಾಪಿ. ಅವ್ರ ಅಪ್ಪ ಮಾಡಿದ ತಪ್ಪಿಗೆ ಅವ್ರು ಸತ್ರೆ ಅದಕ್ಕೆ ದ್ವೇಷ ತೀರಿಸ್ಕೊಳ್ಳೋಕೆ ನನ್ನನ್ನು ಮದುವೆ ಆಗಿ ನನ್ನ ಮನೆಗೆ ಬಂದಳು. ನನ್ನಿಂದಾನೇ ಇವತ್ತು ನನ್ನ ಮನೆ ಈ ಪರಿಸ್ಥಿತಿಗೆ ಬರುವುದಕ್ಕೆ ಸಾಧ್ಯ. ನಾನು ಅಪರ್ಣನ ಕಳೆದು ಹೋಗಿದ್ದಾಗ ಇವಳು ನನ್ನ ಜೀವನಕ್ಕೆ ಬಂದಳು. ಆದರೆ ಇವಳು ಇಂಥ ಕಟಕಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ವೈಶಾಖಗೆ ಕೋಲನ್ನು ತಗೊಂಡಿದ್ದೆ ಹಿಕ್ಕಾಮುಖ ಬಾರಿಸ್ತಾರೆ. ಆದರೆ ಇಲ್ಲಿ ವೈಶಾಖ ಮಾತ್ರ ನನಗೆ ಯಾಕೆ ಹೊಡಿತಿದ್ದೀರಾ ಅಂತ ಹೇಳಿದಾಗ, ಏನು ಹೊಡಿತಿದ್ದೀನಿ ಯಾಕೆ ಅಂತ ಕೇಳ್ತಿದ್ಯಾ, ನೀನು ಮಾಡಿರೋ ದ್ರೋಹಕ್ಕೆ ಮೋಸಕ್ಕೆ ಎಂಥ ಮೋಸ ದ್ರೋಹ ಮಾಡಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ರಾಮಾಚಾರಿ, ಚಾರು ಬಂದದ್ದೆ ಈ ಮನೆಯವರು ನಿನ್ನನ್ನು ಸುಸಿ ಅಂತ ಎಷ್ಟು ಪ್ರೀತಿಸಿದ್ರು, ಆದರೆ ಈ ಮನೆಗೆ ಏನು ಮಾಡಿದೆ ನೀನು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಅಂತ ಗೌರವಿಸ್ತದೆ. ಆದರೆ ಒಂದು ಹೆಣ್ಮಗಳಾಗಿ ಮನೇನ ಸರ್ವನಾಶ ಮಾಡೋಕ್ಕೆ ನೋಡಿ, ಸ್ಮಶಾನ ಮಾಡೋಕ್ಕೆ ನೋಡಿದ್ರಲ್ಲ, ಏನು ಹೇಳಬೇಕು ನಿಮಗೆ ಅಂತ ಚಾರಿ ಕೇಳ್ತಿದ್ದಾನೆ. ಈ ಕಡೆ ಮುರಾರಿಯವ್ರು ಕೂಡ ಬಂದು ಈ ಮನೇಲಿ ನನ್ನನ್ನು ಮಗನ ಥರ ನೋಡ್ತಾರೆ, ಅಂಥದ್ರಲ್ಲಿ ಸೊಸೆ ನೀವು ಇಡೀ ಮನೇನ ಕೊಲ್ಲೋದಕ್ಕೆ ಹೀಗೆ ಮನ್ಸು ಬಂತು ನಿಮಗೆ ಅಂತ ಕೇಳ್ತಿದ್ರೆ, ಈ ಕಡೆ ಕಿಟ್ಟಿ ನೋಡು ವೈಶ್ವಾಕ, ನೀನು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದರೆ ಕಿಲ್ಲರ್ ಕಿಟ್ಟಿ ನಿನ್ನ ಪಾಲಿಗೆ ಮತ್ತೆ ವಾಪಸ್ ಬರಬೇಕಾಗತ್ತೆ ಅನ್ನುವ ಎಚ್ಚರಿಕೆನ ಕೊಡ್ತಾರೆ. ಈ ಕಡೆ ನಾರಾಯಣಾಚಾರ್ಯಗಳಿಗಂತೂ ಫುಲ್ ಖುಷಿ ಆಗ್ತದೆ, ಅನಿಷ್ಟ ನಮ್ಮ ಮನೆಯಿಂದ ತೊಲಗ್ತಾ ಇದೆ ಅಂತ. ಈ ಕಡೆ ಇಷ್ಟೆಲ್ಲ ಮಾಡಿದ್ರು ಕೂಡ ನಿನ್ನ ಮುಖದಲ್ಲಿ ಪಾಪ ಪ್ರಜ್ಞೆ ಕಾಣಿಸ್ತಿಲ್ವಲ್ಲ, ನಿಜ ನಿನ್ನಂಥವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಚಾರು ಹೇಳ್ತಿದ್ರೆ, ಈ ಕಡೆ ಶ್ರುತಿ ನನ್ನ ಮನೇಲಿ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ, ಇಲ್ಲ ಅಂದಿದ್ರೆ ನಿನಗೆ ಹೇಗೆ ಬಾರಿಸ್ತಾ ಇದೆ ಗೊತ್ತಾ, ನಿನ್ನನ್ನು ಕೊಂದು ಬಿಡ್ತದೆ ಪಾಪಿ ಅಂತಿದ್ದಾರೆ. ಈ ಕಡೆ ವೈಶಾಖನ ಕೊಂದು ಬಿಡಿಯಪ್ಪ, ಇಂಥ ಮಹಾಪಾಪಿ ಬದುಕಿರಬಾರ್ದು, ಬಂದು ನೀವು ಕೂಡ ಹೊಡೀರಿ, ಏನಾದ್ರು ಸತ್ತು ಹೋಗ್ಬಿಟ್ರೆ ನಾನು ಜೈಲಿಗೆ ಹೋಗ್ತೀನಿ, ನೀವು ಏನು ಯೋಚನೆ ಮಾಡಬೇಡಿ ಅಂತಿದ್ದಾರೆ. ಬಿಕಾಸ್ ಕೋದಂಡವ್ರಿಗೆ ಅಷ್ಟು ಸಿಟ್ಟಿದೆ. ಈ ಕಡೆ ಜಾನಕಿ ಅಮ್ಮ ಅಂತೂ ಸುಸಿ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದೆ, ನೀನು ನನ್ನ ಮಗನ ಮದುವೆ ಆಗಿ ಬಂದಾಗ ನಮ್ಗೆ ಯಾರಿಗೂ ಇಷ್ಟ ಇರಲಿಲ್ಲ, ಆದರೆ ನನ್ನ ಮಗನ ಖುಷಿಗೋಸ್ಕರ ನಾವು ಎಲ್ಲರೂ ಕೂಡ ನಿನ್ನನ್ನು ಒಪ್ಕೊಂಡ್ವಿ, ಆದರೆ ನೀನು ಏನು ಮಾಡ್ದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಇಲ್ಲಿ ವೈಶ್ವಾಕ ಮಾತ್ರ ಸಿಡಿದು ಹೇಳ್ತಿದ್ದಾಳೆ, ಈ ಕಡೆ ಮನೆ ಬಿಟ್ಟು ಹೋಗು, ನೀನು ತೊಲಗೆ ಹೋಗ್ತಾ ಇರಬೇಕು, ಇಲ್ಲ ಅಂದರೆ ಇಲ್ಲಿ ಇದ್ರೆ ಖಂಡಿತ ನಿನ್ನ ಕಥೆನ ಮುಗಿಸ್ಬಿಡ್ತೀನಿ ಅಂತ ಇಲ್ಲಿ ಕೋದಂಡವ್ರು ಹೇಳ್ತಿದ್ರೆ, ನಾನು ಯಾಕೆ ಹೋಗಬೇಕು, ನಾನು ಏನು ಮಾಡಿದ್ದೀನಿ, ನಾನು ತಪ್ಪು ಮಾಡಿದ್ದೀನ ಹೋಗೋಕೆ ಅಂತ ಕೇಳ್ತಿದ್ರೆ, ತಪ್ಪು ಮಾಡಿಲ್ವಾ ನೀನು ಅಂತ ಕೇಳ್ತಿದ್ದಾರೆ. ಹೌದಾ, ಹಾಗಿದ್ರೆ ಸುಳ್ಳು ಮೋಸ ಮಾಡಿದ್ದೆ ತಪ್ಪ ನಾನು ಅಂದಾಗ ಇನ್ನೇನು ಮಾಡಬೇಕು ನಿನಗೆ ಅಂತ ಕೇಳ್ತಿದ್ರೆ, ಸುಳ್ಳು ಮೋಸ ಮಾಡಿದ್ದೆ ತಪ್ಪು, ಆದರೆ 25 ವರ್ಷಗಳಿಂದ ಈ ಮನೆಗೆ ದ್ರೋಹ ಮಾಡಿಕೊಂಡು ಸುಳ್ಳು ಹೇಳ್ಕೊಂಡು ಬದುಕಿದಾರಲ್ವಾ, ಅವ್ರಿಗೂ ಈ ಕಡೆ ಈ ಮನೇಲಿ ಇರೋಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳ್ತಿದ್ದಾಳೆ. ಈ ಮಾತನ್ನ ಹೇಳ್ತಿದ್ದಾಗೆ ನಾರಾಯಣಾಚಾರ್ಯಗಳಿಗೆ ಗೊತ್ತಾಗ್ಬಿಡುತ್ತೆ, ಇವಳು ನನ್ನ ವಿಶ್ವನ ಹೇಳೋಕೆ ಮುಂದಾಗ್ತಿದ್ದಾಳೆ ಅಂತ. ಇಷ್ಟು ದಿನ ಕೂಡ ಸತ್ಯಭಾಮ ಅನ್ನೋ ಹೆಸರನ್ನ ಇಟ್ಕೊಂಡು ನಾರಾಯಣಾಚಾರ್ಯಗಳನ್ನ ಹೆದರಿಸಿದಂಥ ವೈಶ್ವಾಕ ಇವತ್ತು ಈ ಮನೆಯಲ್ಲಿ ತನ್ನ ಸ್ಥಾನವನ್ನ ಇರುವಿಕೆಗೋಸ್ಕರ ಸತ್ಯಭಾಮನ ಬಳಸ್ಕೊಂಡಿದ್ದೆ ಗುಟ್ಟನ್ನ ರಟ್ ಮಾಡೋಕೆ ಮುಂದಾಗ್ತಿದ್ದಾರೆ. ಈ ಕಡೆ ಚಾರುಗೂ ಗೊತ್ತಿತ್ತು, ಕಿಟ್ಟಿಗೂ ಗೊತ್ತಿತ್ತು ನಾರಾಯಣಾಚಾರ್ಯಗಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ವೈಶ್ವಾಕ ಅಂತ. ಬಟ್ ಯಾಕೆ ಏನು ಅಂತ ಗೊತ್ತಿರಲಿಲ್ಲ. ಆದರೆ ಇವತ್ತು ವೈಶ್ವಾಕ ಸತ್ಯವನ್ನ ರಿವೀಲ್ ಮಾಡ್ತಿದ್ದಾಳೆ. ಈ ಕಡೆ ನಾನು ಈ ಮನೆಯಿಂದ ಆಚೆ ಹೋಗಬೇಕು, ಸುಳ್ಳು ಹೇಳಿ ಮೋಸ ಮಾಡಿದ್ದೀನಿ, ದ್ರೋಹ ಮಾಡಿದ್ದೀನಿ ಅಂದರೆ ಈ ಮನೆಯಲ್ಲಿ ಇರ್ತಕ್ಕಂಥ ಗ್ಲೀಜ್ ವೇದ ಬ್ರಹ್ಮನಾಚಾರ್ಯಗಳು ಕೂಡ ಮನೆಯಿಂದ ಹೊರಗಡೆ ಹೋಗಬೇಕಾಗತ್ತೆ ಅಂತ ಹೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ನೀನು, ನಮ್ಮ ಅಪ್ಪನ ಬಗ್ಗೆನೇ ಮಾತಾಡ್ತೀಯ ಅಂತ ಮತ್ತಷ್ಟು ಕೊಡೋಕೆ ಹೋದರೆ ಕಡ್ಡಿನ ಇಟ್ಕೊಂಡಿದ್ದೆ. ನನ್ನ ಹತ್ರ ಏನು ಕೇಳ್ತಿದ್ರ, ನಿಮ್ಮಪ್ಪ ದ್ರೋಹ ಮಾಡಿಲ್ವಾ, ನಿಮ್ಮಪ್ಪ ಮೋಸ ಮಾಡಿಲ್ವಾ, ಇಷ್ಟು ದಿನ ನಿಮಗೆ ಮೋಸ ಮಾಡ್ಕೊಂಡು ಬಂದಿಲ್ವಾ ಅಂತಿದ್ರೆ, ಈ ಕಡೆ ಜಾನಕಿಯವರು ಬಂದಿದ್ದೆ ವೈಶ್ವಾಕ ಕೆನ್ನೆಗೆ ರಪ್ಪಂತ ಬಾರಿಸ್ತಾರೆ. ಈ ಕಡೆ ವೈಶ್ವಾಕ, ನನ್ಗೆ ಯಾಕೆ ಹೊಡಿತಿದ್ದೀರಾ, ಸತ್ಯ ಹೇಳಿದ್ರೆ ನಿಮಗೆಲ್ಲ
ಯಾವುದು ಕೂಡ ಸತ್ಯ ಅನ್ನಿಸ್ತಾ ಇಲ್ಲ ಅಲ್ವಾ? ಬೇಕಿದ್ರೆ ಹೋಗಿ ನಿಮ್ಮ ಗಂಡನ ಕೇಳಿ, ನಾನು ಸುಳ್ಳು ಹೇಳ್ತಿದ್ದೇನೆ, ಅವ್ರು ಮೋಸ ಮಾಡಿಲ್ವಾ ನಿಮಗೆ, ಸುಳ್ಳು ಹೇಳ್ಕೊಂಡು ಇಷ್ಟು ದಿನ ಬಂದಿಲ್ವಾ ಅಂತ. ಈ ಕಡೆ ಜಾನಕಿ ಅವ್ರಿಗೆ ಶಾಕ್ ಆಗ್ತದೆ, ಚಾರಿ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ಈ ಕಡೆ ವೈಶಾಖ ಅಂತೂ ಕೇಳಿಬೇಕಿದ್ರೆ ಸತ್ಯಭಾಮ ಯಾರು ಅಂತ ಗೊತ್ತಿದ್ಯಾ ಅಂತ. ನಾನು ಎಲ್ಲ ಕೂಡ ತಿಳ್ಕೊಂಡೆ ಮಾತನಾಡ್ತಿದ್ದೀನಿ ಅಂದಾಗ ಈ ಕಡೆ ನಾಣ್ಯಚಾರ್ಗಳು ಶಾಕ್ ಆಗ್ತಾರೆ. ಬಿಕಾಸ್ ತನ್ನ ಮುಖವಾಡ ಕಳ್ಚಿ ಬೀಳ್ತಾ ಇದೆ ಅಂತ. ಈ ಕಡೆ ಸತ್ಯಭಾಮನ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಜಾನಕಿ ಅವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ರಾಮಾಚಾರಿ ಬಂದಿದೆ, ಏನು ಹೇಳ್ತಿದ್ಯಾ ನೀನು? ನನ್ನ ಅಪ್ಪನ ಬಗ್ಗೆ ಇಲ್ದಿರೋ ಕತೆ ಕಟ್ತಾ ಇದೆಯಾ? ನೀನು ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನನ್ನಪ್ಪ ಹೋಗೋ ದಾರಿಲಿ ತಪ್ಪು ನಡೆದಿದ್ರು ಕೂಡ ಅದು ಸರಿ ಹೋಗ್ಬಿಡುತ್ತೆ ಅಂತ ನನ್ನಪ್ಪ ತಪ್ಪು ಮಾಡೋದಕ್ಕೆ ಸಾಧ್ಯನಾ? ಏನು ಮಾತಾಡ್ತಿದ್ಯಾ ನೀನು? ನಿನ್ನ ಮಾತನ್ನ ಯಾರೂ ಇಲ್ಲಿ ನಂಬೋದಿಲ್ಲ. ಸುಮ್ಮನೆ ನಮ್ಮ ಕೋಪ ಜಾಸ್ತಿ ಆಗೋಕ್ಕೂ ಮುನ್ನು ಇಲ್ಲಿಂದ ಹೊರಟು ಬಿಡುವ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ವೈಶಾಖ ಮಾತ್ರ ನನಗೆ ಯಾಕೆ ಭಯ, ನಾನು ನಿಜಾನೇ ಹೇಳ್ತಿದ್ದೀನಿ. ಸತ್ಯಭಾಮ ಗೊತ್ತಿಲ್ವಾ ಕೇಳಿ? ಸತ್ಯಭಾಮ ಯಾರು ಅಂತ ಅನ್ಕೊಂಡಿದ್ರ? ನಿಮ್ಮ ಅಪ್ಪನ 2ನೇ ಹೆಂಡತಿ ಸತ್ಯಭಾಮ, ಗೊತ್ತಾಯ್ತಾ? ಆಕೆಗೆ ಒಂದು ಮಗಳು ಕೂಡ ಇದ್ದಾರೆ. ಎಲ್ರಿಗೂ ಕೂಡ ತಂಗಿ ಹಾಕ್ಬೇಕು. ಆ ಮಗಳಿಗೆ ಅಪ್ಪ ಯಾರು ಗೊತ್ತಾ? ನಿಮ್ಮಪ್ಪ ವೇದ ಬ್ರಹ್ಮ ಗ್ರೇಟ್ ನಾರಾಯಣಾಚಾರ್ಯಗಳು ಅಂತ ಹೇಳ್ತಿದ್ದಾಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಈ ಕಡೆ ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ದಾರೆ ಜಾನಕಿ ಅವರು. ಏನು ಮಾತಾಡ್ತಿದ್ಯಾ ನೀನು? ನನ್ನ ಗಂಡ ಆ ರೀತಿ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೌದಾ? ಹಾಗಿದ್ರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ನೋಡೋಣ ನಾನು ಹೇಳ್ತಿರೋದು ಸುಳ್ಳು ಅಂತ. ಬೇಕಿದ್ರೆ ಹೋಗಿ ನೀವೇ ಕೇಳಿ. ಸತ್ಯಭಾಮ ಅನ್ನೋರು ಗೊತ್ತಿಲ್ವಾ? ಸತ್ಯಭಾಮ ನಿಮ್ಮ ಹೆಂಡತಿ ಅಲ್ವಾ? ಅವ್ರಿಗೂ ನಿಮಗೂ ಸಂಬಂಧ ಇಲ್ವಾ? ಮಗಳಿಲ್ವಾ ನಿಮಗೆ ಅಂತ ಅವರೇ ಸತ್ಯ ಹೇಳ್ತಾರೆ ಅಂತ ಹೇಳ್ತಿದ್ದಾಗೆ ಜಾನಕಿ ಅವ್ರು ಹೋಗ್ತಾರೆ. ಹೇಳಿ ಅವಳ ಬಾಯಿನ ನಿಲ್ಲಿಸಿ, ಅವಳನ್ನ ಮೊದಲು ಇಲ್ಲಿಂದ ಕಳಿಸಿ. ನೀವು ಮಾತಾಡಿದ್ರೆ ಮಾತ್ರನೇ ಇದೆಲ್ಲ ಸಾಧ್ಯ ಅಂತಿದ್ರೆ ಈ ಕಡೆ ಕಿಟ್ಟಿ ಕೂಡ ಹೌದು ಅಪ್ಪ, ನೀವು ಮೌನವಾಗಿರೋದ್ರಿಂದನೇ ಇಷ್ಟೆಲ್ಲ ಆಗ್ತಿರೋದು, ದಯವಿಟ್ಟು ನಿಮ್ಮ ಮೌನ ಮುರಿದು ಮಾತನಾಡಿ ಅಂತಾರೆ. ಈ ಕಡೆ ಹೇಳಿ ಸತ್ಯಭಾಮ ಯಾರೂ ಅಲ್ಲ, ನಂಗೆ ಸಂಬಂಧ ಇಲ್ಲ, ಹೆಂಡತಿ ಅಲ್ಲ ಅಂತ ಜಾನಕಿ ಅವ್ರು ಹೇಳ್ತಿದ್ರೆ, ಇಲ್ಲ ವೈಶಾಖ ಏನು ಹೇಳ್ತಿದ್ದಾಳೋ ಅದು ನಿಜಾನೇ ಅಂತ ಹೇಳ್ಬಿಡ್ತಾರೆ. ಮಾತನ್ನು ಕೇಳಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಈ ಕಡೆ ಸತ್ಯಭಾಮ, ಆಕೆ ಗಂಡ ನಾನೇನೆ, ಆಕೆಗೆ ಒಬ್ಳು ಮಗಳಿದ್ದಾಳೆ, ಆ ಮಗಳಿಗೆ ತಂದೆ ನಾನೇನೆ, ನನ್ನ 2ನೇ ಹೆಂಡತಿ ಸತ್ಯಭಾಮ, ಆಕೆಗೆ ಒಬ್ಬ ಮಗಳಿದ್ದಾಳೆ ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ಕೂಡ ಶಾಕ್ ಆಗ್ತದೆ. ಈ ಕಡೆ ವೈಶಾಖ ಕೇಕೆ ಹಾಕಿ ನಗ್ತಾ ಇದ್ರೆ ಈ ಕಡೆ ಏನಿದು ಅಂತ ಎಲ್ರಿಗೂ ಕೂಡ ಶಾಕ್ ಆಗಿ ಶೇಕ್ ಆಗ್ತಿದ್ದಾರೆ. ಈ ಒಂದು ಸತ್ಯ ಅರ್ಗಿಸ್ಕೊಳ್ಳೋದು ಕಷ್ಟ ಆಗ್ತದೆ. ಆದರೆ ನಂಗೆ ಅರ್ಥ ಆಗುತ್ತೆ, ಒಂದು ತಪ್ಪು ಮಾಡಿದ್ದೀನಿ, ಆ ತಪ್ಪನ್ನು ಮುಚ್ಚಿಟ್ಟು ಮತ್ತೊಂದು ತಪ್ಪು ಮಾಡಿದ್ದೀನಿ, ಇದರಿಂದ ನಾನು ತುಂಬಾ ಅನುಭವಿಸಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೀವು ಎಲ್ಲರೂ ಕೂಡ ನನ್ನ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ರಿ, ಆದರೆ ನನ್ನಿಂದನೇ ತಪ್ಪಾಗಿದೆ ಅಂತ ಹೇಳ್ತಿದ್ದಾರೆ. ಮನೆಯವ್ರು ಎಲ್ಲರೂ ಕೂಡ ಇವರ ತಪ್ಪನ್ನು ಕ್ಷಮಿಸುವುದಕ್ಕೆ ಮುಂದಾಗ್ತಾರೆ. ಆದರೆ ಅದಕ್ಕೆ ಕಾರಣ ಏನು? ನಾರಾಯಣಾಚಾರ್ಯಗಳು ಮದುವೆಯಾಗಿದ್ಯಾಕೆ? ಯಾವ ಒಂದು ಸಂದರ್ಭದಲ್ಲಿ ನಾರಾಯಣಾಚಾರ್ಯಗಳು ಸತ್ಯಭಾಮನ ಮದುವೆ ಆದರು? 2ನೇ ಒಂದು ಸಂಸಾರ ಯಾತಕ್ಕಾಯಿತು? ಎಲ್ಲ ಸತ್ಯ ಕೂಡ ರಿವೀಲ್ ಆಗ್ತದೆ. ಇದ್ರ ಜೊತೆಗೆ ಕಿಟ್ಟಿ ಚಾರು ಮೂವರು ಕೂಡ ಸತ್ಯಭಾಮ ಆಕೆಯ ಮಗಳನ್ನ ಹುಡ್ಕೋಕೆ ಮುಂದಾಗ್ತಿದ್ದಾರೆ. ಕತೆ ಮತ್ತೊಂದು ಮಚ್ಚಲತ್ತಾಗಿ ಸಾಗ್ತದೆ. ಆದರೆ ಆ ಸತ್ಯಭಾಮ ಯಾರು? ಸತ್ಯಭಾಮ ಪಾತ್ರ ಮಾಡ್ತಿರೋದು ಯಾರು? ಆ ಪಾತ್ರವನ್ನು ನಿರ್ವಹಿಸ್ತಿರೋದು ಬೇರೆ ಯಾರು ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಅಖಿಲಾಂಡೇಶ್ವರಿ ವಿನಯ್ ಪ್ರಸಾದ್ ಅವರು ನಾರಾಯಣಾಚಾರ್ಯಗಳ ಸತ್ಯಭಾಮ ಆಗಿ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ನಾರಾಯಣಾಚಾರ್ಯಗಳ 2ನೇ ಹೆಂಡತಿ ಸತ್ಯಭಾಮ. ವಿನಯ್ ಪ್ರಸಾದ್ ಅವರ ಆಗಮನದೊಂದಿಗೆ ಮತ್ತೊಂದು ಪಾತ್ರ, ಅವರ ಮಗಳು ಕೂಡ ಎಂಟ್ರಿ ಆಗ್ತಿದ್ದಾಳೆ. ಅವ್ರು ಯಾರಾಗಿರ್ಬೋದು? ಈ ಕಡೆ ಅವ್ರು ಭೇಟಿ ಆಗತ್ತಾ? ಯಾವ ರೀತಿ ಆಯಿತು? ಯಾವ ರೀತಿ ಈ ಒಂದು ಮದುವೆ ಆಯಿತು? ಈ ಒಂದು ಸಂಬಂಧ ಬೆಳೀತು? ಈಗೆಲ್ಲಿದ್ದಾರೆ? ಏನು ಮಾಡ್ತಿದ್ದಾರೆ? ಕತೆ ಮುಂದೆ ಹೇಗೆ ಸಾಗುತ್ತೆ? ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.